ನಮಸ್ಕಾರ. ನಾನು ಭಾರ್ಗವಿ. ವೆಲ್ಕಮ್ ಟು ದಿ ಕ್ಲಾಸ್. ವೆಲ್ಕಮ್ ಟು ಬೆಳಕು KS ಅಕಾಡೆಮಿ. ಇವತ್ತು ನಾವು ಓಲ್ಡ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಸಾಲ್ವ್ ಮಾಡೋಣ. ಯಾಕಂದರೆ ಮುಂಬರುವ PC ಮತ್ತು PSI ಹುದ್ದೆಗಳಿಗೆ ಉಪಯೋಗವಾಗತಕ್ಕಂಥ ಕ್ವೆಶ್ಚನ್ ಪೇಪರ್ಸ್ನ ನಾವು ಸಾಲ್ವ್ ಮಾಡೋಣ. ಇವತ್ತು ನಾವು 402 PSI KE ಎಂದ ನಡೆಸಿರೋಕ್ಕಂಥ ಕ್ವೆಶ್ಚನ್ ಪೇಪರ್ಸ್ ತೊಗೊಂಡಿದ್ದೀನಿ. ಲೆಟ್ಸ್ ಅನಲೈಸ್ ದ ಕ್ವೆಶ್ಚನ್ಸ್. ಫಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಿದೆ? ಆಪ್ಷನ್ 1 101ನೇ ಸಂವಿಧಾನ ತಿದ್ದುಪಡಿ, ಆಪ್ಷನ್ 2 104ನೇ ಸಂವಿಧಾನ ತಿದ್ದುಪಡಿ, ಆಪ್ಷನ್ 3 102ನೇ ಸಂವಿಧಾನ ತಿದ್ದುಪಡಿ, ಆಪ್ಷನ್ 4 99ನೇ ಸಂವಿಧಾನ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಏನು ಅಂದರೆ ನಮಗೆ 104ನೇ ಸಂವಿಧಾನ ತಿದ್ದುಪಡಿ. ಇದು 2020ಯಲ್ಲಿ ಜಾರಿಗೆ ಬಂದಿರುತ್ತೆ. ಇದು ಏನು ಹೇಳುತ್ತೆ ಅಂತಂದರೆ ನಮಗೆ ಲೋಕಸಭೆಗೆ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನಾವು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡ್ತಿದ್ರಲ್ಲ, ಅದನ್ನು ರದ್ದು ಮಾಡಿರ್ತಾರೆ. ಇಟ್ ವಿಲ್ ಬಿ ಅಬೋಲಿಷ್ಡ್. ಅದರ ಜೊತೆಗೆ ನಮಗೆ ಲೋಕಸಭೆಗೆ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ SC ಮತ್ತು ST ರಿಸರ್ವೇಷನ್ನ 10 ಇಯರ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ. 10 ಇಯರ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಟಿಲ್ 2030 ತನಕ ಎಕ್ಸ್ಟೆಂಡ್ ಮಾಡಿರ್ತಾರೆ. ಇದು 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರುತ್ತೆ. 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಅದು GST ಬಗ್ಗೆ ಹೇಳಿರುತ್ತೆ. GST ಬಗ್ಗೆ ಹೇಳಿರುತ್ತೆ. ಇದೇ ಒಂದು ಸಂವಿಧಾನ ತಿದ್ದುಪಡಿಯಿಂದ ನಮಗೆ GST ಕೌನ್ಸಿಲ್ನ ಸಹ ಜಾರಿಗೆ ತರಲಾಗುತ್ತೆ. GST ಕೌನ್ಸಿಲ್ ತೆಗೆದು ಅದಕ್ಕೆ ನಮಗೆ ಆರ್ಟಿಕಲ್ ನಂಬರ್ 279A ಅದೇನಿರುತ್ತೆ GST ಕೌನ್ಸಿಲ್ ಬಗ್ಗೆ ಹೇಳಿರುತ್ತೆ. ನೋಡಿ, GST ಕೌನ್ಸಿಲ್ಗೆ ನಮ್ಮ ಚೇರ್ಮನ್ ಯಾರಿಗಿರ್ತಾರೆ ಅಂದರೆ ನಮ್ಮದು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ವಾ. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಬಂದುಬಿಟ್ಟು GST ಕೌನ್ಸಿಲ್ಗೆ ಚೇರ್ಮನ್ ಆಗಿರ್ತಾರೆ. ಎಲ್ಲರಿಗೂ ಗೊತ್ತಿದೆ, ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇರ್ತಾರಲ್ಲ ಅವರು. ಅದೇ ರೀತಿಯಾಗಿ ಆರ್ಟಿಕಲ್ GSTಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಆರ್ಟಿಕಲ್ ನಂಬರ್ 246A ಏನಿರುತ್ತೆ ಅದು ಸ್ಟೇಟ್ಸ್ಗೆ ಪವರ್ ಇರುತ್ತೆ. GST ಮೇಲೆ ಇದು ತರೋಕ್ಕಂಥದ್ದು ಸ್ಟೇಟ್ಸ್ಗೆ ಪವರ್ ಕೊಟ್ಟಿರುತ್ತೆ. ಈ ಒಂದು ಆರ್ಟಿಕಲ್ ಅದರಾಗೆ ಹೇಳುತ್ತೆ. ನೆಕ್ಸ್ಟ್ 102 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅದೇನು ಹೇಳುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಫಾರ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರುತ್ತಲ್ವಾ ಅದ್ರ ಬಗ್ಗೆ ಹೇಳಿರುತ್ತೆ. ಅಂದರೆ ಅದನ್ನು ಆರ್ಟಿಕಲ್ 338B ಅದರಡಿಗೆ ಸೇರಿಸ್ಬಿಟ್ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಪ್ರೇಟಾಗಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಬೇಕು ಅಂತ 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹೇಳುತ್ತೆ. ಸರಿನಾ? ಅದೇ ರೀತಿಯಾಗಿ ಇದರಲ್ಲೇ ಆರ್ಟಿಕಲ್ 342 ಏನು ಹೇಳುತ್ತೆ ಅಂದರೆ ಪವರ್ ಟು ಪ್ರೆಸಿಡೆಂಟ್ಗೆ ಪವರ್ ಇರುತ್ತೆ ನೋಟಿಫೈ ಮಾಡೋಕ್ಕೆ. ಯಾವುದನ್ನು ಅಂದರೆ ಈ ಸೋಷಿಯಲಿ ಮತ್ತು ಎಜುಕೇಷ್ನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾರಲ್ಲ ಅವರನ್ನು ನೋಟಿಫೈ ಮಾಡೋಕ್ಕೆ ಪ್ರೆಸಿಡೆಂಟ್ಗೆ ಪವರ್ ಇರುತ್ತೆ ಅಂತ ಹೇಳಿರುತ್ತೆ. 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅದು ಹೇಳುತ್ತೆ. ನೆಕ್ಸ್ಟ್ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ NJAC ಬಗ್ಗೆ ಹೇಳಿರುತ್ತೆ. NJAC ಅಂದರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅಂತ. ಅಂದರೆ ಇದು ಏನಂತಂದರೆ ಕೊಲಿಜಿಯಂ ಸಿಸ್ಟಮ್ ಮುಂಚೆ ಏನಿತ್ತು ಅದನ್ನು ರೀಪ್ಲೇಸ್ ಮಾಡಿ NJAC ತಂದಿರ್ತಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ನ ಅಪಾಯಿಂಟ್ ಮಾಡೋದಕ್ಕೋಸ್ಕರ. ಅದು ಮತ್ತೆ 2015ನಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಕ್ಯಾನ್ಸಲ್ ಮಾಡುತ್ತೆ. ಯಾಕೆ ಅಂತಂದರೆ ಇಟ್ ಈಸ್ ವಯೋಲೇಟಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದನ್ನು 2015ರಲ್ಲಿ ಇದನ್ನು ರಿಮೂವ್ ಮಾಡಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಬಚಾವತ್ ಆಯೋಗ ನ್ಯಾಯಮಂಡಳಿ 1973 ತನ್ನ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ನದಿ ನೀರಿನಲ್ಲಿ ಎಷ್ಟನ್ನು ಹಂಚಿಕೆ ಮಾಡಿದೆ ಅಂತ ಕೇಳಿದ್ದಾರೆ. ನೋಡಿ, ಇದೆಲ್ಲ GKಗೆ ಸಂಬಂಧಪಟ್ಟಿರುತ್ತೆ. ಫ್ಯಾಕ್ಚುಯಲ್ ಡೇಟಾ ವಿತ್ ಸ್ಟ್ಯಾಟಿಕಲ್ ಡೇಟಾನು ನೆನ್ಪಿಟ್ಕೋಬೇಕಾಗಿರುತ್ತೆ. ಇಲ್ಲಿ ಸರಿಯಾದ ಉತ್ತರ ನಮಗೆ 911 TMC ಆಗಿರುತ್ತೆ. ಬಚಾವತ್ ಆಯೋಗ ಏನಿರುತ್ತಲ್ಲ ಅದನ್ನು 1969ನಲ್ಲಿ ಸ್ಟಾರ್ಟ್ ಮಾಡಿ ಅದನ್ನ ಅಂತಿಮ ರಿಪೋರ್ಟ್ನ 1973ಯಲ್ಲಿ ನೀಡಿರ್ತಾರೆ. ನಮಗೆ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಅಂತ. ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಬಂದುಬಿಟ್ಟು ಆರ್ಟಿಕಲ್ 262 ಹೇಳುತ್ತೆ. ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಇದೇ ರೀತಿ ನೀವು ರಿಲೇಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಸೊ ಯು ಶುಡ್ ರಿಲೇಟ್ ವಿತ್ ಆಲ್ ದ 360 ಡಿಗ್ರಿಯಲ್ಲಿ ರಿಲೇಟ್ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನಲ್ ಪೊಲಿಟಿಯಲ್ಲೂ ಬಂದಿರುತ್ತೆ. ಸೊ ಆ ಥರ ರಿಲೇಟ್ ಮಾಡಿಕೊಂಡು ನೀವು ನೋಡ್ಕೋಬೇಕಾಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕಾಳಿ ನದಿ ಕಣಿವೆಯಲ್ಲಿರುವ ಜಲವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೆ ಯಾವ ಅನುಕ್ರಮಣಿಕೆ ಸರಿಯಾಗಿದೆ?
ನೀವು ನೋಡಿರ್ಬೋದು ತುಂಬ ಕ್ವೆಶನ್ಸಲ್ಲಿ ಸರಿಯಾಗಿದೆ ತಪ್ಪಾಗಿದೆ ಅನ್ನೋದನ್ನು ನೀವು ಗಮನ ಇಟ್ಕೊಂಡು ನೋಡಬೇಕಾಗುತ್ತೆ. ಯಾಕಂದರೆ ಅಲ್ಲೇ ನಿಮ್ಮನ್ನು ಕ್ವೆಶನ್ಸಲ್ಲಿ ಕನ್ಫ್ಯೂಸ್ ಮಾಡೋಕ್ಕಾಗಿರುತ್ತೆ. ಸೊ ಕ್ವೆಶನ್ನ ಸರಿಯಾಗಿ ಓದೋದ ಕಡೆ ನೀವು ಫಸ್ಟು ಕ್ವೆಶನ್ ಸರಿಯಾಗಿ ಓದಿದ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಪ್ಷನ್ 1 ನಾಗಸರಿ ಸೂಫಾ ಕೊಡಸಳ್ಳಿ ಕದ್ರ. ಆಪ್ಷನ್ 2 ಸೂಫಾ ನಾಗಸರಿ ಕೊಡಸಳ್ಳಿ ಕದ್ರ. ಆಪ್ಷನ್ 3 ಸೂಫಾ ನಾಗಸರಿ ಕದ್ರ ಕೊಡಸಳ್ಳಿ. ಆಪ್ಷನ್ 4 ನಾಗಸರಿ ಕೊಡಸಳ್ಳಿ ಸೂಫಾ ಕದ್ರ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 2 ಸೂಫಾ ನಾಗಸರಿ ಕೊಡಸಳ್ಳಿ ಕದ್ರ. ಅಂದರೆ ಕಾಳಿ ನದಿ ಇದೆಯಲ್ಲ, ಅದು ಒರಿಜಿನಿಂದ ಹಿಡಿದು ಎಂಡ್ ತನಕ ಸರಿಯಾದ ಜಲವಿದ್ಯುತ್ ಸ್ಥಾವರಗಳಿಗೆ ಅಂತ ಹೇಳಿದಾರಲ್ಲ, ಆರ್ಡರ್ ವೈಸು ನಮಗೆ ಸುಮಾರು ಸಲ ಇನ್ಕ್ರೀಸಿಂಗ್ ಆರ್ಡರು, ಡಿಕ್ರೀಸಿಂಗ್ ಆರ್ಡರು ಇದನ್ನೆಲ್ಲ ಕೇಳ್ತಿರ್ತಾರೆ. ಸಮ್ಟೈಮ್ಸ್ ನಾರ್ತು ಈಸ್ಟ್ ಕೇಳಿರ್ತಾರೆ, ಸಮ್ಟೈಮ್ಸ್ ವೆಸ್ಟು ಈಸ್ಟ್ ಕೇಳಿರ್ತಾರೆ. ಇದನ್ನು ನೀಟಾಗಿ ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲ್ಗಳಲ್ಲಿ ತುಂಬಿಸಿಡಲಾಗಿರುತ್ತದೆ. ಪೆಟ್ ಪೂರ್ಣ ಪ್ರಮಾಣವೇನು? ಆಪ್ಷನ್ 1 ಪಾಲಿಎಥಿಲೀನ್ ಟೆರಾಪ್ಥಲೇಟ್. ಆಪ್ಷನ್ 2 ಪಾಲಿಇಥೈಲ್ ಟ್ಯಾಲ್ಯೂನ್. ಆಪ್ಷನ್ 3 ಪ್ರೊಫೈಲ್ ಇಥೈಲ್ ಟೆರಾಪ್ಥಲೇಟ್. ಆಪ್ಷನ್ 4 ಫಿನೈಲ್ ಇಥೈಲ್ ಟೆರಾಪ್ಥಲೇಟ್. ಇಲ್ಲಿ ನಮಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 1 ಪಾಲಿಎಥಿಲೀನ್ ಟೆರಾಪ್ಥಲೇಟ್, ಫುಲ್ ಫಾರ್ಮ್ PETಗೆ. ಈ PET ಏನಕ್ಕೆ ಯೂಸ್ ಮಾಡ್ತಾರೆ ಬಾಟ್ಲಲ್ಲಿ ಅಂದರೆ, ಅದೇ ಲಘು ಪಾನೀಯಗಳು ಏನಂತಂದರೆ ಸಾಫ್ಟ್ ಡ್ರಿಂಕ್ಸ್ ಅಂತೀವಲ್ಲ, ನೀವೇನು ಸಾಫ್ಟ್ ಡ್ರಿಂಕ್ಸ್ ಯೂಸ್ ಮಾಡ್ತೀರಾ, ಕೊಕೊ ಕೋಲಾ, ಪೆಪ್ಸಿ ಇವೆಲ್ಲ ಇರುತ್ತಲ್ವ, ಅದನ್ನು ನಾವು ಲಘು ಪಾನೀಯಗಳು ಅಂತ ಕರಿತೀವಿ. ಇದರಲ್ಲಿ PET ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನೋಡಿ ಈ ಬಾಟಲ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡೋವಾಗ ಇದಕ್ಕೆ ಬ್ರೇಕೇಜ್ ಎಲ್ಲ ಆಗಬಾರ್ದಲ್ವ, ಡ್ಯೂರಬಲ್ ಆಗಿರಲಿ, ಬ್ರೇಕೇಜ್ ಎಲ್ಲ ಆಗಬಾರ್ದು ಅಂತ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇದು PET ಏನು ಅಂದರೆ ಹೈಲಿ ಸಸ್ಟೈನಬಲು ಮತ್ತು ಈಕೋ ಫ್ರೆಂಡ್ಲಿ ಆಗಿರುತ್ತೆ. ವೆನ್ ವಿ ಕಂಪೇರ್ ಟು ಗ್ಲಾಸ್ ಆಗಿರ್ಬೋದು ಮತ್ತು ಅದರ್ ಪ್ಲಾಸ್ಟಿಕ್ಸ್ನ ಕಂಪೇರ್ ಮಾಡಿದ್ರೆ PET ನಮಗೆ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಅಂತ ಇದನ್ನು ಯೂಸ್ ಮಾಡಿರ್ತಾರೆ ಬಾಟಲ್ಸಲ್ಲಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ರಾಜತರಂಗಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ರಾಜತರಂಗಿಣಿಯನ್ನು ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಈ ಪುಸ್ತಕವನ್ನು ರಾಜರ ನದಿ ಎಂದು ಉಲ್ಲೇಖಿಸಲಾಗಿದೆ. ಈ ಪುಸ್ತಕವು ಹರ್ಷವರ್ಧನನ ಇತಿಹಾಸವನ್ನು ವಿವರಿಸುತ್ತದೆ. ನೋಡಿ, ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ನೋಡಿ. ಇವಾಗ ಬರ್ತಾ ಇರೋ ಟ್ರೆಂಡ್ ಏನಂದರೆ, ನಮಗೆ ಪೇರ್ಸಲ್ಲಿ ಕೇಳಿರ್ತಾರೆ ಕ್ವೆಶನ್ಸ್, 1 ಮಾತ್ರ 2 ಮಾತ್ರ ಈ ಥರ ಕೇಳಿರ್ತಾರೆ. ಸೊ ನೀವು ಆವಾಗ ಆಪ್ಷನ್ ಎಲಿಮಿನೇಷನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಅದಕ್ಕೆ ಹೇಳೋದು, ಯಾವತ್ತೂ ಅಷ್ಟೇ ನಾವು ಕಾನ್ಸೆಪ್ಟನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. A to Z ಕಾನ್ಸೆಪ್ಟ್ ತಿಳ್ಕೊಂಡಾಗ ಮಾತ್ರ ಈ ರೀತಿ ಕ್ವೆಶನ್ಸ್ನ ಅಟೆಂಡ್ ಮಾಡೋಕ್ಕಾಗುತ್ತೆ. ನೋಡಿ, ಆಪ್ಷನ್ 1 ರಾಜತರಂಗಿಣಿಯನ್ನು ಪ್ರಾಕೃತ ಭಾಷೆ ಅಂತ ಇದೆಯಲ್ಲ, ಅದು ಪ್ರಾಕೃತ ಅಲ್ಲ, ಬದಲಾಗಿ ಸಂಸ್ಕೃತಲ್ಲಿ ಇರುತ್ತೆ ಅದು. ಇದನ್ನು ಯಾರು ಬರೆದಿರ್ತಾರೆ ಅಂತಂದರೆ, ನಮಗೆ ಕಲ್ಲಣ ಬರೆದಿರ್ತಾರೆ ಇನ್ 12th century. ಓಕೆ, ಈ ಪುಸ್ತಕವನ್ನು ರಾಜರ ನದಿ ಎಂದು ಉಲ್ಲೇಖಿಸಲಾಗಿದೆ. ಇದು ಕರೆಕ್ಟ್ ಆಗಿದೆ. ಈ ಪುಸ್ತಕವು ಹರ್ಷವರ್ಧನನ ಇತಿಹಾಸವನ್ನು ವಿವರಿಸುತ್ತದೆ. ಇದು ರಾಂಗ್. ಈ ಪುಸ್ತಕ ನಮಗೆ ಕಾಶ್ಮೀರ್ ಕಿಂಗ್ಸ್ ಬಗ್ಗೆ ಹೇಳಿರುತ್ತೆ. ಅದೇ ಹರ್ಷವರ್ಧನ ಬಗ್ಗೆ ಹರ್ಷಚರಿತೆ ಅಂತ ಇರುತ್ತೆ. ಬಾಣಭಟ್ಟ ಬರೆದಿರ್ತಾರಲ್ವ, ಹರ್ಷಚರಿತೆ ಹೇಳಿರುತ್ತೆ ಹರ್ಷವರ್ಧನ ಬಗ್ಗೆ, ಬಾಣಭಟ್ಟ ಬರೆದಿರೋ ಅಂಥದ್ದು. ಸೊ ನಮಗಿಲ್ಲಿ ಒಂದೇ ಒಂದು ಇದು ಮಾತ್ರ. ಸೊ ಆಪ್ಷನ್ ಬಂದುಬಿಟ್ಟು 1 ಮಾತ್ರ ನಮಗೆ, ಇದು ಬಿ ಮಾತ್ರ ಕರೆಕ್ಟ್ ಅಲ್ವಾ. ಅವರು ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಇದು ಸರಿಯಾಗಿದೆ ತಪ್ಪಾಗಿದೆ ಅದನ್ನು ನೋಡ್ಕೋಬೇಕು. ಸೊ ಆಪ್ಷನ್ 1 ಮಾತ್ರ ಸರಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮ್ಯಾಜ್ನಿ ಕ್ಲಬ್ ಗಂಗಾಧರರಾವ್ ದೇಶಪಾಂಡೆ ಅಂತ ಇದೆ. ಆಪ್ಷನ್ ಬಿ ಚರಕ ಸಂಘ ಹನುಮಂತರಾಯ್ ದೇಶಪಾಂಡೆ ಅಂತ ಇದೆ. ನೆಕ್ಸ್ಟ್ ಹಿಂದೂಸ್ತಾನಿ ಸೇವಾದಳ ಹರ್ಡೇಕರ್ ಮಂಜಪ್ಪ. ಸರಿಯಾದ ಜೋಡಿ ಹೊಂದಿಸಿ ಅಂತ ಇದೆ. ನೋಡಿ, ಇಲ್ಲಿ 3 ಅಷ್ಟೇ ನಮಗೆ ರಾಂಗ್. ಸೊ ಯಾವುದೂ ಅಲ್ಲ. ಮ್ಯಾಜ್ನಿ ಕ್ಲಬ್ಬು ಗಂಗಾಧರರಾವ್ ದೇಶಪಾಂಡೆ ಸಂಘಟನೆ ಸ್ಥಾಪನೆ ಮಾಡಿರಲ್ಲ. ಗೋವಿಂದರಾವ್ ಯಾಳ್ಗಿ ಇರ್ತಾರಲ್ವ, ಗೋವಿಂದರಾವ್ ಯಾಳ್ಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅಂತ ಇರ್ತಾರೆ. ಅವರು ಇಬ್ಬರೂ ಸೇರಿ ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಎಲ್ಲಿ ಅಂದರೆ ಬೆಳಗಾವಿಯಲ್ಲಿ.
ಬೆಳಗಾವಿಯಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಗೋವಿಂದರಾವ್ ಯಾಳ್ಗೆ ಆ್ಯಂಡ್ ಹನುಮಂತರಾವ್ ದೇಶಪಾಂಡೆ ಅಂತ ಇರ್ತಾರೆ, ಅವ್ರು ಸ್ಟಾರ್ಟ್ ಮಾಡಿರ್ತಾರೆ. ನೆಕ್ಸ್ಟು ಚರಕ ಸಂಘ. ನೋಡಿ, ಮ್ಯಾಜ್ನಿ ಕ್ಲಬ್ ಅನ್ನೋದು ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಯುವಕರಲ್ಲಿ ಆವಾಗ ಸ್ವತಂತ್ರ ಚಳುವಳಿಗಳು ನಡೀತಿದ್ವಲ್ಲ, ಆವಾಗ ಯುವಕರಲ್ಲಿ ಯಾವ ಥರ ವೆಪನ್ಸ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಮ್ಯಾಜ್ನಿ ಕ್ಲಬ್ ಯೂಸ್ ಮಾಡಿರ್ತಾರೆ. ನೆಕ್ಸ್ಟು ಚರಕ ಸಂಘ ಹನುಮಂತರಾವ್ ದೇಶಪಾಂಡೆ ಸ್ಥಾಪನೆ ಮಾಡಿರಲ್ಲ, ಅದರ ಬದಲಾಗಿ ಗಂಗಾಧರ್ ರಾವ್ ದೇಶಪಾಂಡೆ ಇದನ್ನು ಮಾಡಿರ್ತಾರೆ. ಎಲ್ಲಿ ಅಂದರೆ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ನೆಕ್ಸ್ಟು ಹಿಂದೂಸ್ತಾನ್ ಸೇವಾದಳ ಏನಿದೆ, ಅದು ಹರ್ಡೇಕರ್ ಮಂಜಪ್ಪ ಅಲ್ಲ, ಬದಲಾಗಿ ನಾಸು ಹರ್ಡೇಕರ್ ಅಂತ ಬರ್ತಾರೆ, ಅವರು ಸ್ಥಾಪನೆ ಮಾಡಿರ್ತಾರೆ. ಎಲ್ಲಿ ಅಂತಂದರೆ ಹುಬ್ಳಿಯಲ್ಲ, ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ ನಾಸು ಹರ್ಡೇಕರ್. ಅದಕ್ಕೆ ನೋಡಿ, ಈ ಕ್ವೆಶನ್ಸು ಸುಮಾರು ಸಲ ರಿಪೀಟ್ ಆಗ್ತಾನೇ ಇದೆ. ನೀವು ಇದನ್ನು ಕರ್ನಾಟಕ ಹಿಸ್ಟ್ರಿ ಏನಕ್ಕೆ ಮಾಡಿರ್ತೀರಲ್ಲ, ಆ ಟೈಮಲ್ಲಿ ಸ್ವತಂತ್ರ ಚಳುವಳಿ ಕರ್ನಾಟಕದಲ್ಲಿ ಯಾರ್ಯಾರು ಹೋರಾಟ ಮಾಡಿದರು ಅಂತ ಇರುತ್ತೆ, ಆವಾಗ ನೀವು ಇದನ್ನೆಲ್ಲ ನೋಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದೂ ಅಲ್ಲ. ನೆಕ್ಸ್ಟ್ ಕ್ವೆಶನ್, ಸಮಶೀತೋಷ್ಣ ಹುಲ್ಲುಗಾವಲುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಆರಿಸಿ. ಎ ಸವನ್ನಾ, ಕಾಂಪೋಸ್, ಲಾನೋಸ್. ಆಪ್ಷನ್ ಬಿ ಪಂಪಾಸ್, ಪ್ರೈರಿ, ಡೌನ್ಸ್. ಆಪ್ಷನ್ ಸಿ ಸವನ್ನಾ, ಪ್ರೈರಿ, ವೆಲ್ಡ್ಸ್. ಆಪ್ಷನ್ ಡಿ ವೆಲ್ಡ್ಸ್, ಸವನ್ನಾ, ಕಾಂಪೋಸ್. ನೋಡಿ, ಇದರಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಬಿ ಪಂಪಾಸು, ಪ್ರೈರಿಸು ಮತ್ತು ಡೌನ್ಸು. ಬಿ ಮಾತ್ರ ಸರಿಯಾಗಿರೋದು, ಬೇರೆ ಎಲ್ಲನೂ ರಾಂಗ್ ಇದೆ. ಯಾಕಂದರೆ ಸವನ್ನಾ, ಕಾಂಪೋಸು, ಲಾನೋಸು ಇವೆಲ್ಲ ಟ್ರಾಫಿಕಲ್ ಗ್ರಾಸ್ಲ್ಯಾಂಡ್ಸ್. ಸಮಶೀತೋಷ್ಣ ಅಂದರೆ ಇದು ಟೆಂಪರೇಟ್, ಇಂಗ್ಲೀಷಲ್ಲಿ ಟೆಂಪರೇಟ್. ಯಾಕಂದರೆ ಸಮ್ಟೈಮ್ಸ್ ಇಂಗ್ಲೀಷ್ದು ಕೇಳ್ತಾ ಇರ್ತಾರೆ, ಸೊ ನೀವು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ಸ್ ಅಂತ ಕರಿತೀವಿ ಇದನ್ನು. ಸವನ್ನಾ, ಕಾಂಪೋಸ್, ಲಾನೋಸ್ ಇವೆಲ್ಲ ಟ್ರಾಫಿಕಲ್ ಗ್ರಾಸ್ಲ್ಯಾಂಡ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ನೋಡಿ, ಈ ಗ್ರಾಸ್ಲ್ಯಾಂಡ್ಸ್ ಏನೇನಿರುತ್ತಲ್ಲ, ಅದು ಯಾವ್ಯಾವ ಕಂಟ್ರೀಸಲ್ಲಿರುತ್ತೆ ಅಂತ ತಿಳ್ಕೊಳ್ಳೋಣ. ಪಂಪಾಸ್ ಏನಾಗಿರುತ್ತೆ, ಪಂಪಾಸ್ ಬಂದುಬಿಟ್ಟು ಅರ್ಜೆಂಟೈನಾ ಗ್ರಾಸ್ಲ್ಯಾಂಡ್ ಆಗಿರುತ್ತೆ, ಅರ್ಜೆಂಟೈನಲ್ಲಿ ಕಂಡು ಬರುತ್ತೆ, ವಿಚ್ ಇಸ್ ಇನ್ ಸೌತ್ ಅಮೇರಿಕಾ. ನೆಕ್ಸ್ಟ್ ಪ್ರೈರಿಸ್ ಇದೆ ಅಲ್ವಾ, ಪ್ರೈರಿಸ್ ಬಂದುಬಿಟ್ಟು USA ಮತ್ತು ಕೆನಡಾಲಿರುತ್ತೆ. ಸ್ಟೆಪ್ಪೀಸ್, ಇದೆಲ್ಲ ಕ್ವೆಶನ್ಸ್ ರಿಪೀಟೆಡಾಗಿ ಕೇಳ್ತಾ ಇರ್ತಾರೆ, ಮ್ಯಾಚ್ ದಿ ಫಾಲೋಯಿಂಗಲ್ಲೂ ಕೇಳ್ಬೋದು. ಸೊ ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಏಷ್ಯಾ ಮತ್ತು ಯುರೋಪಲ್ಲಿ ಕಂಡುಬರುತ್ತೆ ಸ್ಟೆಪ್ಪೀಸು. ನೆಕ್ಸ್ಟು ಸವನ್ನಾ ಎಲ್ಲಿ ಅಂದರೆ ಆಫ್ರಿಕಾಲ್ಲಿ ಕಂಡುಬರುತ್ತೆ. ವೆಲ್ಡ್ಸು ಸೌತ್ ಆಫ್ರಿಕಾಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಡೌನ್ಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಆಸ್ಟ್ರೇಲಿಯಾ. ಇದನ್ನು ಯಾವತ್ತೂ ಅಷ್ಟೇ ಎಕ್ಸಾಮ್ಸಲ್ಲಿ ರಿಪೀಟೆಡಾಗಿ ಕೇಳ್ತಿರ್ತಾರೆ, ಮೇಯ್ನ್ಲಿ ಮ್ಯಾಚ್ ದಿ ಫಾಲೋಯಿಂಗಲ್ಲಿ. ಸೊ ಇದ್ರ ಬಗ್ಗೆ ತಿಳ್ಕೊಂಡಿರಿ. ಇದಕ್ಕೆ ಸರಿಯಾದ ಉತ್ತರ ಬಿ, ಯಾವುದು ಪಂಪಾಸು, ಪ್ರೈರಿಸು ಮತ್ತು ಡೌನ್ಸ್. ಅವ್ರು ಕೇಳಿರೋದು ಸಮಶೀತೋಷ್ಣ ಹುಲ್ಲುಗಾವಲು ಅಂದರೆ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಕೇಳಿದ್ದಾರೆ. ಸೊ ಸರಿಯಾಗಿ ನೋಡಿಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವೆಶನ್ನು, ರೈತ ಸಂಜೀವಿನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ಕೃಷಿ ಚಟುವಟಿಕೆಗಳ ಸಂಬಂಧದಲ್ಲಿ ಕೃಷಿಕರ ಸಾವು ಸಂಭವಿಸಿದರೆ KSAMB ರೂಪಾಯಿ 50,000 ಪರಿಹಾರ ಒದಗಿಸುತ್ತದೆ. ಈ ಯೋಜನೆಯಡಿ ರೈತರು ಯಾವುದೇ ಪ್ರೀಮಿಯಂ ಪಾವತಿಸುವುದಿಲ್ಲ. ಈ ಯೋಜನೆಗೆ ಎಲ್ಲ APMCಗಳು ಕಡ್ಡಾಯವಾಗಿ ದೇಣಿಗೆ ನೀಡಬೇಕು. ರೈತರಿಗೆ ಆಘಾತ ಪರಿಹಾರ ರೂಪಾಯಿ 1,500ರಿಂದ 15,000 ವ್ಯಾಪ್ತಿಯಲ್ಲಿ ನೀಡಲಾಗುತ್ತದೆ. ಮೇಲ್ಕಂಡ ಯಾವ ಹೇಳಿಕೆಗಳು ತಪ್ಪಾಗಿದೆ? ಇಲ್ಲಿ ನೋಡಿ, ಸರಿಯಾಗಿದೆ ಅಲ್ಲ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಸೊ ಇಲ್ಲಿ ನಮಗೆ ಕೃಷಿ ಚಟುವಟಿಕೆಗಳು ಸಂದರ್ಭದಲ್ಲಿ ಕೃಷಿಕರ ಸಾವು ಸಂಬಂಧಿಸಿದರೆ ಅಂದರೆ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಬೋರ್ಡ್ ಏನಿರುತ್ತಲ್ವ, ಅವರು ಸಾವೇನಾದರೂ ಸಂಭವಿಸಿದರೆ ಅಂದರೆ ಡ್ಯೂರಿಂಗ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಏನಿರುತ್ತಲ್ವ, ಆ ಥರ ಟೈಮಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಅಗ್ರಿಕಲ್ಚರ್ ಕೆಲಸ ಮಾಡುವಾಗ ಏನಾದರೂ ಆಘಾತ ಸಂಭವಿಸಿದಾಗ ಅವ್ರಿಗೆ 50,000 ರೂಪಾಯಿ ಪರಿಹಾರ ಅದನ್ನು ಕೊಟ್ಟಿರ್ತಾರೆ. ಈ ಯೋಜನೆಯಡಿ ರೈತರು ಯಾವುದೇ ಪ್ರೀಮಿಯಂ ಪಾವತಿಸಿಲ್ಲ. ಹೌದು, ಇದು ಕರೆಕ್ಟ್ ಇದೆ. ಈ ಯೋಜನೆಗೆ ಎಲ್ಲ APMCಗಳು ಕಡ್ಡಾಯವಾಗಿ ಇಲ್ಲ, ಇದು ರಾಂಗ್ ಇದೆ. ರೈತರಿಗೆ ಆಘಾತ ಪರಿಹಾರ ರೂಪಾಯಿ 1,500ರಿಂದ 15,000 ವ್ಯಾಪ್ತಿಯಲ್ಲಿ ಇದು ಸರಿಯಾಗಿದೆ. ಬಟ್ ನಮಗೆ ಮೇಲ್ಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿರೋದು. ಯಾವ್ದು ತಪ್ಪಾಗಿದೆ? ಆಪ್ಷನ್ ಸಿ ತಪ್ಪಾಗಿದೆ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು
ಆಪ್ಷನ್ 3 ಸಿ ಓನ್ಲಿ. ಇದನ್ನು ನೋಡಿ ನೀಟಾಗಿ ನೋಡ್ಕೋಬೇಕಾಗುತ್ತೆ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬಾರ್ದು. ಕೆಲವೊಂದು ಟೈಮಲ್ಲಿ ಗೊತ್ತಿದ್ರೂ ತಪ್ಪಾಕೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಅವೇರ್ ಆಗಿ ನೋಡ್ಕೊಳ್ಳಿ, ತಪ್ಪಾಗಿದೆಯಾ ಸರಿಯಾಗಿದೆಯಾ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಿ ಓನ್ಲಿ. ನೆಕ್ಸ್ಟ್ ಕ್ವೆಶನ್, ಯುರೋಪಿನ ನದಿಗಳು ಹಾಗೂ ಅವು ಸೇರುವ ಸಮುದ್ರಗಳನ್ನು ಹೊಂದಿಸಿ. ಈ ರಿವರ್ಸ್ ಬಗ್ಗೆನೂ ಅಷ್ಟೇ ಕ್ವೆಶನ್ಸ್ ತುಂಬ ರೈಸ್ ಆಗ್ತಾ ಇರುತ್ತೆ. ನಾಟ್ ಓನ್ಲಿ ಇಂಡಿಯನ್ ರಿವರ್ಸ್, ಇಂಟರ್ನ್ಯಾಷನಲ್ ರಿವರ್ಸ್ ಬಗ್ಗೆನೂ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ರೈನ್ ಬಂದುಬಿಟ್ಟು ನಾರ್ತ್ ಸಿ ಉತ್ತರ ಸಮುದ್ರಕ್ಕೆ ಸೇರುತ್ತೆ. ರೋನು ಅಷ್ಟೇ ಬ್ಲ್ಯಾಕ್ ಸಿ ಕಪ್ಪು ಸಮುದ್ರಕ್ಕೆ ಸೇರುತ್ತೆ. ಓಲ್ಗಾನು ಅಷ್ಟೇ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರುತ್ತೆ. ಒನೆಗಾನು ಅಷ್ಟೇ ಬಿಳಿ ಸಮುದ್ರ. ಇಲ್ಲಿ ಎಲ್ಲನೂ ಕರೆಕ್ಟಾಗಿ ಜೋಡಿಸಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, ಸಾರಿ ಫಾರ್ ದ್ಯಾಟ್. ದಿಸ್ ವಿಲ್ ಬಿ ಮ್ಯಾಚ್ ದಿ ಫಾಲೋಯಿಂಗ್. ಸೊ ಎಲ್ಲನೂ ಕರೆಕ್ಟಾಗೇ ಇದೆ. ಇದರಲ್ಲಿ ನದಿಗಳ ಬಗ್ಗೆನೂ ಸ್ವಲ್ಪ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳ್ತಿರ್ತಾರೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಅರ್ಹ ಭಾಷೆಗಳ ಪೈಕಿ ಈ ಕೆಳಗಿನ ಯಾವ ಭಾಷೆಗಳು ಇದುವರೆಗೂ ಈ ಪ್ರಶಸ್ತಿಯನ್ನು ಪಡೆದಿವೆ? ಆಪ್ಷನ್ ಎ ಕಾಶ್ಮೀರಿ, ಬಿ ಕೊಂಕಣಿ, ಸಿ ಮಣಿಪುರಿ, ಡಿ ಸಂತಾಲಿ, ಇಂಗ್ಲೀಷ್. ಸರಿಯಾದ ಆಯ್ಕೆಗಳು ಇದರಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂದರೆ, ಇಲ್ಲಿವರೆಗೂ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದ ಅರ್ಹ ಭಾಷೆಗಳ ಪೈಕಿ ಆಲ್ರೆಡಿ ಇರೋ ಭಾಷೆಗಳಲ್ಲಿ ಯಾವುದಕ್ಕೆ ಪ್ರಶಸ್ತಿ ಪಡೆದಿದೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಕಾಶ್ಮೀರಕ್ಕೆ ಪಡೆದಿದೆ, ಕೊಂಕಣಿನೂ ಪಡೆದಿದೆ, ಇಂಗ್ಲೀಷ್ ಪಡೆದಿದೆ, ಮಣಿಪುರಿ ಮತ್ತು ಸಂತಾಲಿ ಪಡೆದಿಲ್ಲ. ಸೊ ಇದರಲ್ಲಿ ಸರಿಯಾದ ಆಯ್ಕೆಗಳು ಕೇಳಿದ್ದಾರೆ. ಎ ಬಿ ಡಿ ಕರೆಕ್ಟಾ, ಬಿ ಸಿ ಡಿ ಕರೆಕ್ಟಾ, ಎ ಬಿ ಇ ಕರೆಕ್ಟಾ ಅಂತ ಕೇಳಿದ್ದಾರೆ. ನಮಗೆ ಸಿ ಮತ್ತು ಡಿ ಸೇರಿಲ್ಲ. ಸೊ ಎ ಬಿ ಮತ್ತು ಇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ನಮಗೆ 8th ಶೆಡ್ಯೂಲ್ ಏನಿದೆ ಅಲ್ವಾ ಕಾನ್ಸ್ಟಿಟ್ಯೂಷನಲ್ಲಿ, 8th ಶೆಡ್ಯೂಲಲ್ಲಿ 22 ಲ್ಯಾಂಗ್ವೇಜಸ್ ಇದೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಏನು ಕರಿತೀರಾ, 22 ಲ್ಯಾಂಗ್ವೇಜಸಲ್ಲಿ ವಿತ್ ದಟ್ ಪ್ಲಸ್ ಇಂಗ್ಲೀಷ್ ಏನಿರುತ್ತೆ. ಈ ಟೋಟಲ್ 23ಅಲ್ಲಿ ನಮಗೆ ಜ್ಞಾನಪೀಠ ಪ್ರಶಸ್ತಿಗೆ ಇವೆಲ್ಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋಂಥ ಲ್ಯಾಂಗ್ವೇಜಸ್ಸು 22 ಲ್ಯಾಂಗ್ವೇಜಸ್ ಪ್ಲಸ್ ಇಂಗ್ಲೀಷ್ಗೆ ಸಿಕ್ಕಿರುತ್ತೆ. ಸೊ ಟೋಟಲ್ 23. ಇದರಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂದರೆ ಯಾವುದು ಪ್ರಶಸ್ತಿ ಪಡೆದಿದೆ ಅಂತ. ನಮಗೆ ಇದುವರೆಗೂ ನಮಗೆ ಯಾವ್ದ್ಯಾವ್ದು ಸಿಕ್ಕಿಲ್ಲ ಅಂತ ಹೇಳ್ತೀನಿ, ಇದನ್ನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಯಾವುದು ಸಿಕ್ಕಿಲ್ಲ ಅಂದರೆ ಬೋಡೋ ಸಿಕ್ಕಿಲ್ಲ, ಡೋಗ್ರಿ, ಮೈಥಾಲಿ ಮತ್ತು ಮಣಿಪುರಿ ಮತ್ತು ನೇಪಾಳಿ, ಸಂತಾಲಿ ಆ್ಯಂಡ್ ಸಿಂಧಿ. ಇಷ್ಟೂ ನಮಗೆ ಸಿಕ್ಕಿಲ್ಲದೆ ಇರೋದು ಇದು. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಸರಿನಾ? ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು 3 ಎ ಬಿ ಇ. ಓಕೆ, ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವು ಹೆಚ್ಚಿನ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡೋಣ. ನಾವು ಹೇಳ್ತೀವಿ ಫಾರ್ ಎವ್ರಿ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ ಇಸ್ ದ ಕೀ ಟು ಸಕ್ಸಸ್. So thank you so much. I hope you understood the class. Thank you.